우리가 지금까지 무엇을 공부하고 있었죠? ನಾವು ಇಲ್ಲಿಯ ತನಕ ಏನನ್ನ ಕಲಿತಾ ಇದ್ದೇವೆ ಅಂತ ನೆನಪಿದೆಯಾ? 갈라디아서를 공부하면서 믿음으로 의롭다함을 얻는다라는 것을 공부하고 있었습니다. ಗಲಾತ್ಯ ಪತ್ರಿಕೆಯನ್ನ ಧ್ಯಾನ ಮಾಡುವುದರ ಮೂಲಕ ನಂಬಿಕೆಯಿಂದ ನಾವು ರಕ್ಷಣೆ ಹೊಂದುತ್ತೇವೆ ಎಂಬುದಾಗಿ ನಾವು ಕಲಿತಾ ಇದ್ದೇವೆ. 그리고 사도 바울이 갈라디아서에서 믿음으로 의롭다함을 얻는다라는 것을 설명하기 위해서 ಹಾಗೆ ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ನಂಬಿಕೆಯಿಂದಲೇ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ, ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ಬೋಧಿಸುವಂತದ್ದನ್ನ ಕೂಡ ತಿಳ್ಕೊಂತಾ ಇದ್ದೀವಿ. 아브라함을 이그젬플로 설명했습니다. ಅಬ್ರಹಾಮನ ಮಾದರಿ ಎಕ್ಸಾಂಪಲ್ ಮೂಲಕವಾಗಿ ತಿಳಿಸಿದ್ದಾರೆ. 갈라디아서에서 아브라함을 이그젬플로 설명을 했는데 ಗಲಾತ್ಯದ ಜನರಿಗೆ ತಿಳಿಸುವುದರ ಮೂಲಕವಾಗಿ ಅಬ್ರಹಾಮನ ಎಕ್ಸಾಂಪಲ್ ಅನ್ನ ನಮಗೆ ಬೋಧಿಸಿದ್ದಾರೆ. 우리는 지난주 시간에 로마서 4장에서 말하는 아브라함의 이야기를 공부했습니다. ನಾವು ಕಳೆದ ಬಾರಿಯೂ ಕೂಡ ರೋಮಪುರದವರಿಗೆ 4ನೇ ಅಧ್ಯಾಯದ ಮೂಲಕವಾಗಿ ಕೂಡ ಅನೇಕ ವಿಷಯಗಳನ್ನ ಕಲಿತಿದ್ದೇವೆ. 로마서 4장 1절에서 22절까지 공부를 했죠. ನಾವು ರೋಮನ್ಸ್ 4ನೇ ಅಧ್ಯಾಯ ಚಾಪ್ಟರ್ 4 1 to 22 ವರೆಗೂ ನಾವು ಕೆಲವು ವಿಷಯಗಳನ್ನ ಕಳೆದ ಬಾರಿ ಕಲಿತಿದ್ದೀವಿ. 로마서 4장은 크게 세 부분으로 나누어집니다. ಈ ವಿಶೇಷವಾಗಿ ರೋಮಪುರದವರಿಗೆ 4ನೇ ಅಧ್ಯಾಯವನ್ನ ಒಂದು 4 ಭಾಗವಾಗಿ ಆರಿಸಿಕೊಳ್ಳಬಹುದು. 4장 1절에서 16절까지는 아브라함이 믿음으로 의롭다함을 얻었다라는 말씀을 하고 있습니다. 4ನೇ ಅಧ್ಯಾಯ 1ನೇ ವಚನದಿಂದ 16ನೇ ವಚನದ ತನಕ ಅಬ್ರಹಾಮನು ಯಾವ ರೀತಿಯಲ್ಲಿ ನಂಬಿಕೆಯಿಂದ ನೀತಿವಂತನಾದನು, ನಂಬಿಕೆಯಿಂದ ನಡೆಸಲ್ಪಟ್ಟನು ಎಂಬುದಾಗಿ ಕುರಿತು ಅಬ್ರಹಾಮನ ಕುರಿತು ನಾವು ನೋಡ್ತೇವೆ. 그래서 아브라함은 상속자가 되었고 믿음의 조상이 되었습니다. ಹಾಗೆ ಆತನಿಗಿದ್ದಂತ ಒಂದು ನಂಬಿಕೆ ಮೂಲಕವಾಗಿ ಅಬ್ರಹಾಮನ ನಂಬಿಕೆಯ ಮೂಲಕ ಹೇಗೆ ಆತನು ಆರಿಸಲ್ಪಟ್ಟನೋ, ಹೇಗೆ ಆಶೀರ್ವದಿಸಲ್ಪಟ್ಟನು ಎಂಬುದಾಗಿ ಕೂಡ ನಾವು ನೋಡ್ತೇವೆ. 그리고 로마서 4장 17절에서 22절까지는 아브라함의 어떤 믿음을 가졌느냐에 대해서 기록되어 있습니다. 2ನೇ ಭಾಗಕ್ಕಾಗಿ ರೋಮಪುರದವರಿಗೆ 4ನೇ ಅಧ್ಯಾಯ 17ರಿಂದ 22ರ ತನಕ ನಾವು ನೋಡ್ತೇವೆ. ಅಬ್ರಹಾಮನ ಇರುವಂತ ಕೆಲವು ವಿಷಯಗಳನ್ನು ಕೂಡ ನಾವು ಅಲ್ಲಿ 17ರಿಂದ 22ರವರೆಗೂ ನೋಡ್ತೇವೆ. 아브라함이 가진 믿음은 어떤 믿음이었느냐를 기록했다고요. ಆತನಿಗಿದ್ದಂತ ನಂಬಿಕೆ ಎಂತದ್ದು ಎಂಬುದಾಗಿ 17ರಿಂದ 22ರಲ್ಲಿ ನಾವು ನೋಡ್ತೇವೆ. 그리고 아브라함이 믿은 하나님은 어떤 분이었는가를 기록하고 있어요. ಅಷ್ಟೇ ಅಲ್ಲ, ಅಬ್ರಹಾಮನ್ ನಂಬಿದಂತ ದೇವರು ಎಂತವರು ಎಂಬುದಾಗಿ ಕೂಡ ಆ ವಚನಗಳಲ್ಲಿ ನಾವು ನೋಡಬಹುದು. 그것이 로마서 4장 22절까지 기록되어 있습니다. ಅದು ರೋಮಪುರದವರಿಗೆ 4ನೇ ಅಧ್ಯಾಯ 22 ವರೆಗೂ 22ರ ತನಕ ನಾವು ನೋಡ್ತೇವೆ. 그리고 로마서 4장 23절에서 25절까지의 말씀은 이렇습니다. ಹಾಗೇನೆ ರೋಮಪುರದವರಿಗೆ 4ನೇ ಅಧ್ಯಾಯ 23ರಿಂದ 25ರ ತನಕ ನೋಡುವಾಗ 아브라함이 믿음으로 의롭게 되었는 것과 같이 ಅಬ್ರಹಾಮನು ನಂಬಿಕೆಯಿಂದ ನೀತಿವಂತನಾಗಿರುವ ಪ್ರಕಾರ 예수 그리스도를 믿는 우리도 믿음으로 의롭게 되었다라고 말하고 있습니다. ಹಾಗೆ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ಕೂಡ ನೀತಿವಂತನಾಗಿದ್ದಾನೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ. 우선 로마서 4장 전체를 간단히 나눠봤는데요. ನಾವು ಕ್ಲುಪ್ತವಾಗಿ ಈ ಒಂದು ರೋಮಪುರದವರಿಗೆ 4ನೇ ಅಧ್ಯಾಯವನ್ನ ನಾವು ನೋಡಿದ್ದೇವೆ. 우리가 성경을 읽으면서 먼저 이해하고 이해해야 될 부분이 있습니다. ನಾವು ಬೈಬಲ್ ಅನ್ನ ಓದುವಂತ ಸಂದರ್ಭದಲ್ಲಿ ಅಥವಾ ಧ್ಯಾನಿಸುವ ಸಮಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ 몇 가지를 오늘 나눠서
이야기해 보겠습니다. ಇವತ್ತು ಎಷ್ಟು ಭಾಗವಾಗಿ ನಾವು ವಿಂಗಡಿಸಿದ್ದೇವೆ ಅನ್ನುವಂಥದ್ದು ಕೂಡ ನೆನಪಿಟ್ಕೋಬೇಕು. 첫째는 ಮೊದಲನೇದಾಗಿ 사도 바울은 왜 아브라함을 이그젠플로 말했습니까? ಅಪೊಸ್ತಲನಾದ ಪೌಲನು ಯಾಕೆ ಅಬ್ರಹಾಮನ ಮಾದರಿಯನ್ನ ಇಲ್ಲಿ ಹೇಳಿದ್ದಾರೆ? 여러분 갈라디아서도 사도 바울이 기록했고 로마서도 사도 바울이 기록했어요. ಇಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲೂ ಅಬ್ರಾಹ್ಮನ್ ಕುರಿತು ಹೇಳ್ತಾ ಇದ್ದಾರೆ. ರೋಮಪುರದವರಿಗೆ ಬರೆದ ಪುಸ್ತಕದಲ್ಲಿಯೂ ಕೂಡ ಅಬ್ರಾಹ್ಮನ್ ಕುರಿತು ತಿಳಿಸ್ತಾ ಇದ್ದಾರೆ. 그 두 책은 다 믿음으로 의롭게 된다는 말씀을 기록하고 있습니다. ಎರಡು ಬುಕ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಅಬ್ರಾಹ್ಮಗಿದ್ದ ನಂಬಿಕೆ ವಿಷಯದಲ್ಲಿ ನಾವು ನೋಡ್ತೇವೆ. 사도 바울은 왜 아브라함을 이그젠플로 설명하고 있습니까? ಅಪೊಸ್ತಲನಾದ ಪೌಲನು ಯಾಕೆ ಅಬ್ರಹಾಮನನ್ನ ಮಾದರಿಯಾಗಿ ಆರಿಸಿಕೊಂಡಿದ್ದಾರೆ? 하나님으로부터 믿음으로 의롭다함을 얻은 대표적인 사람이기 때문입니다. ದೇವರ ಮೇಲೆ ಒಳ್ಳೆ ವಿಶ್ವಾಸವನ್ನು ಇಟ್ಟಂತಹ ನಂಬಿಕೆಯುಳ್ಳಂತಹ ವ್ಯಕ್ತಿಯಾಗಿದ್ದನು. 또 하나님은 아브라함을 믿음의 조상으로 약속한 사람이기 때문입니다. ದೇವರು ಅಬ್ರಹಾಮನ ನಂಬಿಕೆಯನ್ನ ನೋಡಿ ಆ ನಂಬಿಕೆಗೆ ವಾಗ್ದಾನವನ್ನು ಕೂಡ ಆತನೊಟ್ಟಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡನು. 이스라엘 민족의 조상뿐만이 아니고 ಇಸ್ರಾಯೇಲರ ಎಲ್ಲ ಜನರ ಮಧ್ಯದಲ್ಲಿ ಈತನನ್ನು ಆರಿಸಿಕೊಂಡು 모든 민족의 조상이 될 것이라고 약속했기 때문입니다. ಈ ಎಲ್ಲ ಜನರ ಮಧ್ಯದಲ್ಲಿ ಕೂಡ ಈತನನ್ನ ವಿಶೇಷವಾಗಿ ಆರಿಸಿಕೊಂಡಿದ್ದಾರೆ. 창세기 17장 4절을 읽어봅니다. 17:4ನೇ ವಚನ ಓದ್ತೀನಿ. 보라 내 언약이 너와 함께 있으니 너는 여러 민족의 아버지가 될 것이라. Genesis chapter 17 verse 4. ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. 5절을 읽습니다. verse 5. 이제 후로는 내 이름을 아브람이라 하지 아니하고 아브라함이라고 하리니 이는 내가 너를 여러 민족의 아버지가 되게 하려 함이라. ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. 아브라함의 혈통적인 후손은 이스라엘 민족이죠. ಇಲ್ಲಿ ನಾವು ನೋಡುವಾಗ ಅನೇಕ ಜನಾಂಗಗಳಿಗೆ ಇಸ್ರಾಯೇಲ್ ಜನಾಂಗಗಳಲ್ಲಿ ಅಬ್ರಹಾಮನನ್ನ ಆಶೀರ್ವಾದವಾಗಿ ಆರಿಸಿಕೊಂಡಿದ್ದಾರೆ. 다시 말하면 유대인입니다. ಇನ್ನ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಯೂದರಲ್ಲಿ ಒಬ್ಬಾತನನ್ನು ಆರಿಸಿಕೊಂಡಿದ್ದಾರೆ. 하나님은 아브라함을 여러 민족의 조상이 될 것이라고 약속하셨어요. ಎಲ್ಲ ಜನರಿಗೂ ಕೂಡ ಅಬ್ರಹಾಮನನ್ನು ಆಶೀರ್ವಾದವಾಗಿ ಆರಿಸಿಕೊಂಡು ವಾಗ್ದಾನ ಮಾಡಿರುವಂತದ್ದನ್ನ ನೋಡುತ್ತೇವೆ. 그것이 창세기 17장 4절 5절의 말씀입니다. ಈ ಅಂಶವನ್ನ ಈಗಾಗಲೇ ನಾವು ಓದಿದಂತ ವಾಕ್ಯಗಳಲ್ಲಿ ಜೆನೆಸಿಸ್ ಚಾಪ್ಟರ್ 17 ವರ್ಸ್ 4 and 5 ಅಲ್ಲಿ ನಾವು ನೋಡ್ತೇವೆ. You will be the father of many nations. ಅಲ್ಲಿ ನಾವು ನೋಡ್ತೇವೆ ಅನೇಕ ಜನರಿಗೆ ನೀನು ಮೂಲ ಪಿತೃವಾಗಿರುವಿ ಎಂಬುದಾಗಿ. I have made you a father of many nations. ನಿನ್ನನ್ನ ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆ. 아브라함이 모든 민족의 많은 민족의 조상이 될 것이라고 하나님께서 약속을 하셨기 때문에 사도 바울이 아브라함을 이그젠플로 들은 겁니다. ಇಲ್ಲಿ ಅನೇಕ ಜನರಿಗೆ ನೀನು ಮೂಲ ಪಿತೃವಾಗಿರುತ್ತೆ ಎಂಬುದಾಗಿ ದೇವರು ಆತನೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆಯನ್ನ ನೆನಪಿಸಿಕೊಂಡು ಅಪೊಸ್ತಲನಾದ ಪೌಲನು ಮಾದರಿಯನ್ನ ಹೇಳಿ ತಿಳಿಸ್ತಾ ಇದ್ದಾರೆ. 또 한 가지 아브라함을 이그젠플로 들은 이유는 ಇನ್ನ ಒಂದು ಅಬ್ರಾಮನ ಕುರಿತು ಹೇಳಬೇಕಾಗಿರುವಂತ ಒಂದು ಅಂಶ, 아브라함이 유대인의 조상이기 때문입니다.
ಆತನು ಎಲ್ಲ ಯೂದರಿಗೆ ಮೂಲ ಪಿತೃವಾಗಿದ್ದನು. 복음을 반대한 민족이 유대인입니다. ಅಲ್ಲಿ ನಾವು ನೋಡ್ತೇವೆ ಎಲ್ಲರ ಮಧ್ಯದಲ್ಲಿಯೂ ಕೂಡ ಯೂದರ ಮಧ್ಯದಲ್ಲಿ ಆರಿಸಿಕೊಂಡಂತಹ ವಾಗ್ದಾನ ಪುರುಷನು. 예수 그리스도를 믿음으로 의롭다함을 얻는다는 것을 반대한 민족이 유대인입니다. ಇನ್ನೋ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆ ಸಿಗುವಂತ ಅಂಶವನ್ನು ಕೂಡ ಎಲ್ಲ ಯೂದರಿಗೂ ಕೂಡ ತಿಳಿಯಪಡಿಸುವಂತ ವಿಷಯ ಆಗಿದೆ. 율법을 지킴으로 하나님의 백성이 되고 ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದರ ಮೂಲಕವಾಗಿ ನಾವು ದೇವರ ಮಕ್ಕಳಾಗಿ ಮಾರ್ಪಡ್ತೇವೆ ಎಂಬುದಾಗಿ ನಂಬಿದ್ದಂತವರು. 하나님의 백성이라면 반드시 할 일을 행해야 되고 ನಾವು ದೇವರ ಮಕ್ಕಳಾಗಿ ಇರಬೇಕಂದ್ರೆ ಖಂಡಿತವಾಗಿಯೂ ನಾವು ಧರ್ಮಶಾಸ್ತ್ರವನ್ನ ಪಾಲಿಸಬೇಕು. 하나님의 백성이라면은 유대인들이 지키고 있는 절기를 다 지켜야 한다고 말하는 사람들이 유대인들입니다. ಹಾಗೇನೆ ಧರ್ಮಶಾಸ್ತ್ರವನ್ನ ಸಂಪೂರ್ಣವಾಗಿ ತಿಳ್ಕೋಬೇಕು, ತಿಳಿಸಬೇಕು ಅಂತೇಳಿ ಎಲ್ಲ ಯಹೂದ್ಯರ ಗೊತ್ತಿದ್ದಂತ ವಿಷಯ. 사도 바울은 유대인들을 설득하기 위해서 아브라함을 이그젠플로 설명한 것입니다. ಹಾಗಾಗಿ ಅಪೊಸ್ತಲನಾದ ಪೌಲನು ಈ ಎಲ್ಲ ಅಂಶಗಳನ್ನ ಒಳಗೊಂಡಿರುವಂತವರನ್ನ ಕುರಿತು ನಾವು ಮಾದರಿಯನ್ನ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ ಅವರ ಒಂದು ಮಾದರಿಯನ್ನ ತಿಳಿಸಿದ್ದಾರೆ. 로마서 4장의 주제는 다음과 같습니다. ಇಲ್ಲಿ ರೋಮಪುರದವರಿಗೆ 4ನೇ ಅಧ್ಯಾಯದಲ್ಲಿ ಕೂಡ ಹೆಚ್ಚಿನ ಮಾದರಿಯೊಟ್ಟಿಗೆ ಬೋಧಿಸ್ತಾ ಇದ್ದಾರೆ. 한마디로 말하면 행위로 의롭게 되는 것이 아니고 믿음으로 의롭게 된다는 것입니다. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಈ 4ನೇ ಅಧ್ಯಾಯವನ್ನ ನಾವು ನೋಡುವಂತ ಸಂದರ್ಭದಲ್ಲಿ ನಮ್ಮ ಪುಣ್ಯ ಕ್ರಿಯೆಗಳಿಂದ ನಮ್ಗೆ ರಕ್ಷಣೆ ಇರೋದಿಲ್ಲ, ನಂಬಿಕೆಯಿಂದಲೇ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. 믿음으로 의롭게 된다는 것을 설명하는 것이 로마서 4장의 내용입니다. ನಂಬಿಕೆಯಿಂದಲೇ ನಮಗೆ ರಕ್ಷಣೆ ಅನ್ನುವಂಥದ್ದನ್ನ ರೋಮನ್ಸ್ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 모든 사람이 죄를 범하였기 때문에 모든 사람은 하나님의 영광에 이르지 못하는 것입니다. ಹಾಗಾಗಿ ನಾವು ನೋಡ್ತೇವೆ ಎಲ್ಲರಿಗೂ ಕೂಡ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. 하나님의 영광에 이르려면은 ದೇವರ ನಾಮಕ್ಕೆ ಮಹಿಮೆ ಉಂಟಾಗಬೇಕು ಅಂದ್ರೆ 하나님 앞에 나아가려면은 ದೇವರ ಸನ್ನಿಧಿಯಲ್ಲಿ ದೇವರ ಬಳಿಗೆ ನಾವು ಹೋಗ್ಬೇಕು ಅಂತಂದ್ರೆ 하나님으로부터 의롭다함을 얻어야 되는 것입니다. ನಾವು ದೇವರಿಂದ ನೀತಿವಂತರೆಂಬುದಾಗಿ ನಾವು ಆರಿಸಲ್ಪಟ್ಟಂತ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು. 죄인은 하나님 앞에 나가지 못하고 ಒಬ್ಬ ಪಾಪಿಯು ದೇವರ ಸನ್ನಿಧಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. 하나님의 영광을 바라보지 못합니다. ದೇವರಿಗೆ ಮಹಿಮೆ ಪಡಿಸಲಿಕ್ಕೂ ಕೂಡ ಆಗೋದಿಲ್ಲ. 하나님으로부터 의롭다함을 얻고 죄를 용서받아야지 하나님 앞에 나갈 수 있는 겁니다. ದೇವರಿಂದ ಈತನು ನೀತಿವಂತನು ಎಂಬುದಾಗಿ ಎಣಿಸಲ್ಪಡಬೇಕು, ಹಾಗೆ ಪಾಪಗಳು ಕ್ಷಮಿಸಲ್ಪಡಬೇಕು, ಆಗ ದೇವರ ಸನ್ನಿಧಿಯಲ್ಲಿ ಹೋಗಲಿಕ್ಕೆ ಸಾಧ್ಯ. ಆಮೆನ್. 그런데 율법의 행위로서는 하나님으로부터 의롭다함을 얻을 사람이 아무도 없다는 것입니다. ಧರ್ಮಶಾಸ್ತ್ರದ ಮೂಲಕವಾಗಿ ಮಾತ್ರವೇ ನಾವು ನೀತಿವಂತರಾಗ್ತೇವೆ ಎಂಬುದಾಗಿ ಹೇಳೋದಾದ್ರೆ ಒಬ್ಬರು ಕೂಡ ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. 로마서 3장 23절에 이렇게 말씀하고 있습니다. ರೋಮನ್ಸ್ ಚಾಪ್ಟರ್ 3 ವರ್ಸ್ 23 ಅಲ್ಲಿ ಈ ತರ ನಾವು ನೋಡ್ತೇವೆ. 모든 사람이 죄를 범하였음에 하나님의 영광에 이르지 못하더니 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. All have sinned and fall short of the glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. 또 갈라디아서 2장 16절에는 이렇게 말하고 있습니다. ಹಾಗೇನೆ ಗಲಾತ್ಯ 2ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ. 갈라디아서 2장 16절을 읽어보겠습니다. ಗಲಾತ್ಯನ್ಸ್ ಚಾಪ್ಟರ್ 2 ವರ್ಸ್ 16 ಓದ್ತೀನಿ.
사람이 어렵게 되는 것은 율법의 행위로 말미암음이 아니요 오직 예수 그리스도를 믿음으로 말미암는 줄 알므로 우리도 그리스도 예수를 믿나니 이는 우리가 율법의 행위로서가 아니고 그리스도를 믿음으로써 의롭다함을 얻으려 함이라. 율법의 행위로서는 의롭다함을 얻을 육체가 없느니라. ಯಾವನಾದರೂ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನ ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕಂದ್ರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. 율법의 행위로서는 의롭다함을 얻을 육체가 없느니라. ಇಲ್ಲಿ ನಾವು ನೋಡ್ತೇವೆ ನೇಮ ನಿಷ್ಠೆಗಳ ಮೂಲಕವಾಗಿ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯವಿಲ್ಲ. By the works of the law no one will be justified. ಇಲ್ಲಿ ನಾವು ನೋಡ್ತೇವೆ ನೇಮ ನಿಷ್ಠೆಗಳ ಮೂಲಕವಾಗಿ ಯಾರು ನೀತಿವಂತರೆಂಬುದಾಗಿ ಎಣಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. 아무도 율법의 행위로서는 의롭다함을 얻을 육체가 없다고 말씀하고 있습니다. ಸೊ ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ, ನಾವು ಯಾರು ಕೂಡ ಸಂಪೂರ್ಣವಾದ ನೇಮನಿಷ್ಠೆಗಳನ್ನು ಅನುಸರಿಸುವುದರ ಮೂಲಕವಾಗಿ ಅಥವಾ ಧರ್ಮಶಾಸ್ತ್ರ ಪಾಲನೆ ಮಾಡುವುದರ ಮೂಲಕವಾಗಿ ನೀತಿವಂತರೆಂಬುದಾಗಿ ಕರೆಯಲ್ಪಡ್ಲಿಕ್ಕೆ ಸಾಧ್ಯವಿಲ್ಲ. 왜 그렇습니까? ಯಾಕೆ? 모든 사람이 다 죄인이기 때문에 그렇습니다. ಯಾಕಂದ್ರೆ ಎಲ್ಲರೂ ಪಾಪಿಗಳಾಗಿದ್ದೇವೆ. 율법을 다 지킬 수 없기 때문에 그렇습니다. ದೇವರ ವಾಗ್ದಾನಗಳನ್ನ ನಾವು ಸಂಪೂರ್ಣವಾಗಿ ಪಾಲನೆ ಮಾಡ್ಲಿಕ್ಕೆ ಆಗದೇ ಇರುವಂತವರಾಗಿದ್ದೇವೆ. 그러므로 율법의 행위로서는 의롭다함을 얻을 사람이 아무도 없는 것입니다. ಹಾಗಾಗಿ ನಾವು ಯಾರು ಕೂಡ ಸಂಪೂರ್ಣವಾಗಿ ಎಲ್ಲಾ ವಾಗ್ದಾನಗಳನ್ನ ಪಾಲನೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. 갈라디아서 2장 16절에 그렇게 말씀하고 있죠. ಗಲಾತ್ಯ 2ನೇ ಅಧ್ಯಾಯ 16ನೇ ವಚನದಲ್ಲಿ ಹಾಗೆ ತಿಳಿಸ್ತಾ ಇದೆಯಲ್ವಾ? 율법의 행위로서는 의롭다함을 얻을 육체가 없느니라. ಯಾಕಂದ್ರೆ ನೇಮ ನಿಷ್ಠೆಗಳನ್ನು ಅನುಸರಿಸುವುದರ ಮೂಲಕವಾಗಿ ನೀತಿವಂತನೆಂಬುದಾಗಿ ಕರೆಯಲ್ಪಡ್ಲಿಕ್ಕಾಗೋದಿಲ್ಲ. 사도 바울은 로마서 3장 20절에도 이렇게 말하고 있습니다. ಅದೇ ರೀತಿಯಲ್ಲಿ ಅಪೊಸ್ತಲನಾದ ಪೌಲನು ರೋಮ 3:20ರಲ್ಲಿ ಕೂಡ ಹಾಗೆ ತಿಳಿಸ್ತಾರೆ. 로마서 3장 20절을 읽어봅니다. ರೋಮನ್ಸ್ ಚಾಪ್ಟರ್ 3 ವರ್ಸ್ 20 ಓದ್ತೀನಿ. 그러므로 율법의 행위로 그의 앞에 의롭다 하심을 얻을 육체가 없나니 율법은 죄를 깨달음이니라. ರೋಮನ್ಸ್ 3:20 ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರುಹು ಉಂಟಾಗುತ್ತದಷ್ಟೇ. 이렇게 율법으로는 의롭다함을 얻을 사람이 아무도 없다는 것을 강조하고 있습니다. ದೇವರ ವಾಕ್ಯನೇ ನಮಗೆ ತಿಳಿಸ್ತಾ ಇದೆ, ಧರ್ಮಶಾಸ್ತ್ರದ ಮೂಲಕವಾಗಿ ಯಾರಿಗೂ ಪಾಪದಿಂದ ಬಿಡುಗಡೆ ಆಗುವುದಿಲ್ಲ, ಅದರ ಪಾಪದ ಅರುಹನ್ನು ಉಂಟು ಮಾಡುತ್ತದೆ ಎಂಬುದಾಗಿ. 그래서 사도 바울은 믿음으로 의롭다함을 얻을 수 있다고 말하고 있는 것입니다. ಅದಕ್ಕೋಸ್ಕರವಾಗಿ ಅಪೊಸ್ತಲನಾದ ಪೌಲನು ನಂಬಿಕೆಯಿಂದಲೇ ನಾವು ನೀತಿವಂತರೆಂಬುದಾಗಿ ಎಣಿಸಲ್ಪಡಲಿಕ್ಕೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 믿음으로 의롭다함을 얻는다고 하는 말씀이 4장 1절에서 16절까지의 내용입니다. ಆ ವಿಷಯವನ್ನ ನಂಬಿಕೆಯಿಂದಲೇ ನಮಗೆ ಈ ತರ ನಾವು ನೀತಿವಂತರಾಗ್ಲಿಕ್ಕೆ ಸಾಧ್ಯ ಅಂತೇಳಿ ರೋಮನ್ಸ್ 4ನೇ ಅಧ್ಯಾಯ 1ರಿಂದ 16 ತನಕ ನಾವು ನೋಡ್ತೇವೆ. 로마서 4장 1절에서 16절까지의 내용은 믿음으로 의롭게 된다는 것을 설명하고 있습니다. ರೋಮನ್ಸ್ ಚಾಪ್ಟರ್ 4 1 to 16 ವರೆಗೂ ನಾವು ನೋಡ್ತೇವೆ ನಂಬಿಕೆಯಿಂದಲೇ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ, ನಂಬಿಕೆ ಅನ್ನೋದು ಬಹಳ ಮುಖ್ಯ ಎಂಬುದಾಗಿ ನೋಡ್ತೇವೆ. 그리고 로마서 4장 17절에서 22절까지의 내용은 이런 내용입니다. ಹಾಗೇನೆ ರೋಮನ್ಸ್ 4ನೇ ಅಧ್ಯಾಯ 17ರಿಂದ 22 ತನಕ ನಾವು ನೋಡುವಾಗ 아브라함의 믿음은 어떤 믿음이었냐를 설명하고 있습니다. ಅಬ್ರಹಾಮನ ನಂಬಿಕೆ ಎಂತದ್ದು ಎಂಬುದಾಗಿ ನಾವು ನೋಡ್ತೇವೆ. 또 하나님은 어떤 분이신가? ಹಾಗೆ ದೇವರು ಎಂತವರು? 아브라함이 믿은 하나님은 어떤 하나님이신가? ಅಬ್ರಹಾಮನು ನಂಬಿದಂತ ದೇವರು ಎಂತವರು? 이 두 가지를 설명하고 있는 것이
로마서 4장 17절에서 22절까지의 내용입니다. ಈ ಒಂದು ವಿಷಯವನ್ನ ರೋಮನ್ಸ್ ಚಾಪ್ಟರ್ 4 17 to 22 ವರೆಗೂ ಈ ವಿಷಯಗಳನ್ನ ನಾವು ನೋಡ್ತೇವೆ. 여기까지가 아브라함의 믿음에 관한 내용입니다. ಇದು ಅಬ್ರಹಾಮನ ನಂಬಿಕೆಯ ಮೇಲೆ ಆತನಿಗಿದ್ದಂತ ನಂಬಿಕೆಯ ಕುರಿತು ವಿವರಿಸುವಂತಹ ಅಂಶವೂ ಕೂಡ ಆಗಿದೆ. 그리고 로마서 4장 23절에서 25절까지의 내용은 ಹಾಗೇನೆ ರೋಮನ್ಸ್ ಚಾಪ್ಟರ್ 4ನೇ ಅಧ್ಯಾಯ 23ರಿಂದ 25ರ ತನಕ ನೋಡುವಾಗ 우리도 역시 마찬가지다라는 것을 말하고 있는 겁니다. ನಾವು ಎಂತ ನಂಬಿಕೆಯನ್ನ ಹೊಂದಬೇಕಾಗಿದೆ ಅನ್ನುವಂತ ವಿಷಯಗಳನ್ನು ಕೂಡ ನಾವು ನೋಡ್ತೇವೆ. 다시 말하면 믿음으로 의롭게 되는 것은 아브라함만 위한 것이 아니다. ನಾವು ಕೂಡ ನಂಬಿಕೆ ಮೂಲಕವಾಗಿ ನೀತಿವಂತರಾಗಬಹುದು, ಅಬ್ರಹಾಮನ ಮಾತ್ರವಲ್ಲ. 예수 우리 주를 죽은 자 가운데서 살리신 하나님을 믿는 우리에게도 동일하다. ಕಾರಣ ಏನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನ ರಕ್ತವನ್ನೇ ಸುರಿಸಿ ನಮ್ಮನ್ನ ನೀತಿವಂತರನ್ನಾಗಿ ಮಾರ್ಪಡಿಸಿರುವುದರಿಂದಲೇ. 그러니까 사도 바울이 아브라함을 이그젠플로 설명하면서 믿음으로 의롭게 된다는 것을 설명했는데요. ಅದಕ್ಕೋಸ್ಕರ ಅಪೊಸ್ತಲನಾದ ಪೌಲನು ಅಬ್ರಹಾಮನ ಮಾದರಿಯನ್ನ ತಿಳಿಸುವುದರ ಮೂಲಕವಾಗಿ ನಮಗೆ ರಕ್ಷಣೆ ಹೇಗೆ ಉಂಟಾಗ್ತದೆ, ಹೇಗೆ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ ಎಂಬುದಾಗಿ ವಿವರಿಸ್ತಾ ಇದ್ದಾರೆ. 아브라함의 후손인 믿음의 후손인 우리도 예수 우리 주를 죽은 자 가운데서 살리신 하나님을 믿는 우리에게도 동일하다는 것을 말하고 있는 것입니다. ಹಾಗಾಗಿ ನಮಗೆ ಬೇಕಾಗಿರುವಂತಹ ಒಂದು ವಿಶ್ವಾಸವನ್ನ ಅಬ್ರಹಾಮನ ಮಾದರಿಯ ಮೂಲಕವಾಗಿ ನಾವು ಹೇಗೆ ನಂಬಿಕೆಯಲ್ಲಿ ಬೆಳಿಬೇಕು ಅನ್ನುವಂತ ಮಾದರಿಯನ್ನ ತೋರಿಸಿದ್ದಾರೆ. 로마서 4장 23절에서 24절을 다시 읽어봅니다. ರೋಮನ್ಸ್ ಚಾಪ್ಟರ್ 4 verse 23 to 25 ಮತ್ತೊಮ್ಮೆ ಓದ್ತೀನಿ. 23 to 24. 23 to 24. 그에게 의로 여겨졌다 기록된 것은 아브라함만 위한 것이 아니요 의로 여기심을 받을 우리도 위함이니 곧 예수 우리 주를 죽은 자 가운데서 살리신 이를 믿는 자니라. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿಯಿಂದ ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವಾಗಿ ಬರೆದಿರುವುದು. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯ ನೀತಿ ಎಂದು ಎಣಿಸಲ್ಪಡುವುದು. 왜 여기서 예수 그리스도의 말이 나옵니까? ಯಾಕೆ ಇಲ್ಲಿ ಯೇಸು ಕ್ರಿಸ್ತನ ಮಾತು ಬರ್ತಾ ಇದೆ? 그 이유는 25절에 설명이 되어 있습니다. ಅದಕ್ಕೆ ರೀಸನ್ ವರ್ಸ್ 25 ಅಲ್ಲಿ ವಿವರಿಸ್ತಾ ಇದ್ದಾರೆ. 예수는 우리가 범죄한 것 때문에 내줌이 되고 또한 우리를 의롭다 하시기 위하여 살아나셨느니라. ಅದಕ್ಕೆ ಮೂಲ ಕಾರಣ 25ರಲ್ಲೇ ನೋಡಬಹುದು. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. 우리의 죄 때문에 죽어주신 분이 예수 그리스도이시고 ನಮ್ಮ ಪಾಪಗಳಿಗೋಸ್ಕರವಾಗಿ ನಮ್ಮ ಪಾಪಗಳ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೇರಿದ್ದಾರೆ. 우리를 의롭다고 하시기 위해서 다시 살아나신 분이 예수 그리스도라는 것을 설명하고 있습니다. ನಮ್ಮನ್ನ ನೀತಿವಂತರನ್ನಾಗಿ ಮಾರ್ಪಡಿಸಲಿಕ್ಕೋಸ್ಕರವಾಗಿ ಮತ್ತೆ ಆತನು ಮರಣದಿಂದ ಗೆದ್ದು ಬಂದಂತಹ ಲೋಕರಕ್ಷಕನಾಗಿದ್ದಾನೆ. 다시 말하면 로마서 4장 25절의 말씀은 ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ರೋಮನ್ಸ್ ಚಾಪ್ಟರ್ 4 ವರ್ಸ್ 25 ಅಲ್ಲಿ ನೋಡುವಾಗ 우리 죄 때문에 대속제물로 죽어주셨고 ನಮ್ಮ ಪಾಪಗಳಿಗೋಸ್ಕರವಾಗಿ ನಮಗೋಸ್ಕರವಾಗಿ ಆತನು ಸತ್ತಿದ್ದಾರೆ. 우리를 다시 살리기 위해서 부활하셨기 때문이라고 말하고 있습니다. ಮತ್ತೆ ನಮ್ಮನ್ನ ಬದುಕಿಸಲಿಕ್ಕೆ ಮತ್ತೆ ನಮ್ಮನ್ನ ಪಾಪದಿಂದ ಬಿಡಿಸಿ ನೀತಿವಂತರನ್ನಾಗಿ ಮಾಡ್ಲಿಕ್ಕೋಸ್ಕರವಾಗಿ ಆತನು ತನ್ನ ಜೀವಿತವನ್ನ ಕೊಟ್ಟಿದ್ದಾರೆ. ಕರೆಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಆಮೆನ್. 그래서 우리가 예수 그리스도를 믿는 내용이 핵심이 바로 이것입니다. ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಈ 25ನೇ ವಚನವನ್ನ ಸಂಪೂರ್ಣವಾಗಿ ನಾವು ಸ್ವೀಕರಿಸಿಕೊಳ್ಳಬೇಕಾಗಿದೆ. 그는 원래 하나님의 아들이셨는데 ಯಾಕಂದ್ರೆ ಆತನು ದೇವಕುಮಾರನಾಗಿದ್ದರು.
우리의 죄를 위하여 인간으로 이 세상에 오셨고 ದೈವ ಕುಮಾರನಾಗಿದ್ರು ಮನುಷ್ಯನ ರೂಪವನ್ನು ತಾಳಿ ಈ ಲೋಕದಲ್ಲಿ ಜನಿಸಿದ್ದಾರೆ. 또 우리의 죄를 용서해 주시기 위하여 대속제물로 죽어주셨고 ಕಾರಣ ಏನಂದ್ರೆ ನಮ್ಮೆಲ್ಲ ಪಾಪಗಳನ್ನ ತೆಗೆದು ಹಾಕಬೇಕು, ನಮ್ಮ ನೀತಿವಂತರನ್ನಾಗಿ ಮಾಡಬೇಕೆಂಬುದಾಗಿ ತನ್ನ ಪ್ರಾಣವನ್ನ ಅರ್ಪಿಸಿದ್ದಾರೆ. 우리를 다시 살리기 위해서 부활하신 분이라는 것을 믿는 것입니다. ನಮ್ಮನ್ನ ಪಾಪದಿಂದ ಬಿಡಿಸಿ ನೀತಿವಂತರನ್ನಾಗಿ ಮಾಡಬೇಕು, ಮತ್ತೆ ನಾವು ಪುನರುತ್ಥಾನದ ವಿಷಯದಲ್ಲಿ ನಂಬಿಕೆ ಇಡಬೇಕು ಎಂಬುದಾಗಿ. 따라서 그는 바로 우리의 그리스도이시며 ಹಾಗಾಗಿ ನಾವು ಕ್ರಿಸ್ತನ ಮೇಲೆ ಇರುವಂತಹ ಒಂದು ವಿಶ್ವಾಸವು 우리의 하나님이라는 것을 믿는다는 것입니다. ನಾವು ಆತನು ನಿಜವಾಗ್ಲೂ ದೇವರೆಂಬುವಂತ ವಿಶ್ವಾಸ ನಮಗೆ ಬರಬೇಕು. 이것이 로마서 4장 23절에서 25절까지의 내용인데 ಸೊ ಈ ಅಂಶಗಳನ್ನ ನಾವು ರೋಮಪುರದವರಿಗೆ 24ನೇ ಅಧ್ಯಾಯ 23ರಿಂದ 25ರ ತನಕ ನಾವು ನೋಡಿದ್ದೇವೆ. 이전까지는 아브라함의 이야기를 계속하다가 ಸೊ ಅನೇಕ ಸಂದರ್ಭಗಳಲ್ಲಿ ಅಬ್ರಹಾಮನ ವಿಷಯವನ್ನ ಹೇಳ್ತಾ ಬಂದಿದ್ದಾರೆ. 23절부터 예수 그리스도의 내용을 쓰고 있습니다. 4ನೇ ಅಧ್ಯಾಯ 23ರಿಂದ ನಾವಿಲ್ಲಿ ವಿಶೇಷವಾಗಿ ಬರೆಯಲ್ಪಟ್ಟಿರುವಂತಹ ಅಂಶಗಳನ್ನು ಕೂಡ ನಾವು ನೆನಪು ಮಾಡಿಕೊಂಡಿದ್ದೇವೆ. 그것은 바로 로마서 4장 25절의 말씀으로 설명하고 있습니다. ಅಷ್ಟು ಮಾತ್ರವಲ್ಲ, ಇದಕ್ಕೆಲ್ಲದಕ್ಕೂ ಮುಖ್ಯವಾದ ಕಾರಣ ನಾವು 25ನೇ ವಚನದಲ್ಲಿ ನಾವು ನೋಡ್ತೇವೆ. 우리의 죄로 인해서 그가 대속제물로 우리를 위해서 죽어주셨고 ನಮಗೋಸ್ಕರವಾಗಿ ನಮ್ಮ ಪಾಪ ಶಾಪಗಳನ್ನ ದೂರ ಮಾಡ್ಲಿಕ್ಕೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಅರ್ಪಿಸಿದ್ದಾರೆ. 우리를 다시 살리기 위해서 그가 부활하셨다는 것을 설명하고 있다는 것입니다. ನಮ್ಮನ್ನ ಮತ್ತೆ ಬದುಕಿಸಬೇಕು, ಮತ್ತೆ ನಮಗೆ ರಕ್ಷಣೆ ನೀಡಬೇಕು, ನಿತ್ಯ ಜೀವನ ನೀಡಬೇಕೆಂಬುದಾಗಿ ತನ್ನನ್ನ ತಾನು ಅರ್ಪಿಸಿಕೊಂಡಿದ್ದಾರೆ. 여러분, 저는 지금까지 아브라함의 믿음에 대해서 이야기하고 있다가 ಪ್ರೀತಿಯ ಸಹೋದರ ಸಹೋದರಿಯರೇ, ಅಬ್ರಾಹ್ಮನ ನಂಬಿಕೆ ಕುರಿತು ನಾವು ಧ್ಯಾನ ಮಾಡುವಾಗ 왜 예수 그리스도의 말씀을 하며 ಯಾಕೆ ಯೇಸು ಕ್ರಿಸ್ತನ ವಿಷಯವು ಕೂಡ ತಿಳಿಸಲ್ಪಡ್ತಾ ಇದೆ, 왜 예수 그리스도를 믿는 우리를 말하고 있느냐고 설명하고 있는 것입니다. ಸೊ ಯೇಸು ಕ್ರಿಸ್ತನ ಕುರಿತು ಕೂಡ ನಮಗೆ ಯಾಕೆ ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಮುಖ್ಯ. 아브라함은 하나님의 약속의 말씀을 믿었죠. ಅಬ್ರಹಾಮನ ವಿಷಯದಲ್ಲಿ ನಾವು ನೋಡ್ತೇವೆ, ವಾಗ್ದಾನವನ್ನ ನಂಬಿದ್ದಂತಹ ವ್ಯಕ್ತಿ. 아브라함은 하나님을 죽은 자도 살리시는 하나님이라고 믿었죠. ಅಬ್ರಹಾಮನು ದೇವರ ಮೇಲೆ ಹೇಗೆ ನಂಬಿದ್ದನು ಅಂತಂದ್ರೆ, ಸತ್ತಿರುವಂತವರನ್ನು ಕೂಡ ಬದುಕಿಸಲಿಕ್ಕೆ ಶಕ್ತನು ಎಂಬುದಾಗಿ ನಂಬಿದ್ದನು. 아브라함은 하나님이 없는 데서 있는 것으로 부르시는 하나님이라고 믿었죠. ಆಮೇನ್. ಅಬ್ರಹಾಮನು ಯಾವ ರೀತಿಯಲ್ಲಿ ನಂಬಿದ್ದನು ಅಂತಂದ್ರೆ, ಇಲ್ಲದೆ ಇರುವಂತದ್ದನ್ನ ಇರುವ ಹಾಗೆ ಮಾಡುವಂತ ದೇವರು ಎಂಬುದಾಗಿ ನಂಬಿದ್ದನು. ಆಮೇನ್. 이 믿음은 우리가 보기에 정말 위대한 믿음입니다. Great believing입니다. ಓ, ಈ ನಂಬಿಕೆ ಎಷ್ಟು ಶ್ರೇಷ್ಠವಾಗಿರುವಂತದ್ದು! ಇದು ಒಂದು ದೊಡ್ಡ ವಿಶ್ವಾಸವಾಗಿದೆ. 우리 중에서 누가 아브라함과 같은 이런 큰 믿음을 가지고 있습니까? ಇಲ್ಲಿರುವಂತ ನೀವು ಇಂತಹ ನಂಬಿಕೆ ಯಾರಿಗಾದ್ರೂ ಇದೆಯಾ? 우리의 모든 처치 멤버들이 다 아브라함과 같은 이런 큰 믿음을 다 가지고 있습니까? ಒಂದು ವೇಳೆ ನಮ್ಮ ಸಭೆಗಳಲ್ಲಿರುವಂತ ವಿಶ್ವಾಸಿಗಳಿಗೆ, ಚರ್ಚ್ ಮೆಂಬರ್ಸ್ಗೆ ಏನಾದ್ರೂ ಇಂತಹ ನಂಬಿಕೆ ಇದೆಯಾ? 그렇지 않잖아요. ಓ, ಇಂತಹ ನಂಬಿಕೆ ಕಾಣುವುದು ಕಷ್ಟ. 그렇다면 아브라함과 같은 큰 믿음을 가지지 않는 사람들은 의롭다함을 여김을 받지 못하느냐 하는 것 의문이 생기는 겁니다. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನ ವಿಷಯದಲ್ಲಿ ಆತನಿಗಿದ್ದಂತ ವಿಶ್ವಾಸ, ನಂಬಿಕೆ ಅನ್ನುವಂಥದ್ದು ಎಷ್ಟೋ ಶ್ರೇಷ್ಠವಾಗಿದ್ದಂಥದ್ದು. 우리가 신앙생활을 처음 시작하는 사람과 오래 신앙생활을 하는 사람과 ಒಂದು ವೇಳೆ ಪ್ರಾರಂಭದಿಂದ ನಂಬಿರುವಂತವರಾಗಿರ್ಬೋದು, ಈಗ ವಿಶ್ವಾಸದಲ್ಲಿರುವಂತವರಾಗಿರ್ಬೋದು, 하나님의 말씀을 늘 가까이 하고 잘 아는 사람과 하나님의 말씀을 멀리 하고 있는 사람과
ದೇವರ ವಾಕ್ಯವನ್ನ ಬೋಧಿಸುವಂತವರಾಗಿರ್ಬೋದು, ಅದನ್ನ ಪಾಲಿಸುವಂತವರಾಗಿರಬಹುದು. 믿음이 같습니까? ನಂಬಿಕೆ ಒಂದೇ ರೀತಿಯಲ್ಲಿ ಇರುತ್ತಾ ಎಲ್ಲರಿಗೂ? 모두가 다 큰 믿음입니까? ಎಲ್ಲರ ನಂಬಿಕೆ ಕೂಡ ತುಂಬಾ ದೊಡ್ಡ ವಿಶ್ವಾಸನೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇದೆಯಾ? 그렇지 않지 않습니까? ಆ ರೀತಿಯಲ್ಲಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಒಬ್ಬೊಬ್ಬರ ವಿಶ್ವಾಸ ಬೇರೆ ಬೇರೆಯಾಗಿರುತ್ತದೆ. 그러면 아브라함이 믿음으로 의롭다함을 여김을 받았다고 했는데, ಆದ್ರೆ ಅಬ್ರಾಹಮನು ತನ್ನ ವಿಶ್ವಾಸದಿಂದಲೇ ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟನು ಅಂತ ನೋಡ್ತೇವೆ. 우리는 대부분이 아브라함의 믿음과 같은 great belief를 가지고 있지 못하는데, ನಾವು ಈ ರೀತಿಯಾದಂತಹ ಅಬ್ರಾಹಮನಲ್ಲಿದ್ದಂತ ನಂಬಿಕೆಯನ್ನ ಒಂದು ವೇಳೆ ನಮ್ಮಲ್ಲಿ ನೋಡುವಂತದ್ದು ಕಷ್ಟವಾಗಿರ್ಬೋದು. 그러면 우리 중에 누가 아브라함과 같이 어렵다함을 여김을 받을 수 있느냐라고 의문점이 생기지 않습니까? ಆದ್ರೆ ಎಂತವರು ಅಂತಹ ನಂಬಿಕೆಯನ್ನ ಕಾಣಬಹುದು ಎಂಬುದಾಗಿ ಕೂಡ ನಾವು ನೋಡ್ತೇವೆ. 나는 아브라함과 같은 큰 믿음을 가지고 있지 않는데 나는 구원을 받을 수 있을까? 이렇게 의심할 수도 있지 않습니까? ಕೆಲವರಿಗೆ ಈ ರೀತಿಯಾದಂತ ಒಂದು ಆಲೋಚನೆ ಕೂಡ ಬರುವುದು, ಅಬ್ರಾಹ್ಮನಿಗಿದ್ದಂತ ನಂಬಿಕೆ ನನಗೂ ಕೂಡ ಇದೆಯಲ್ವಾ, ಹಾಗಾದ್ರೆ ನಾನು ಕೂಡ ರಕ್ಷಿಸಲ್ಪಟ್ಟಿದ್ದೇನೆ, ರಕ್ಷಣೆಯನ್ನು ಹೊಂದಿದ್ದೇನೆ ಎಂಬುದಾಗಿ ನೆನೆಸಬಹುದು. 아브라함의 믿음을 다시 한번 생각해 보겠습니다. ಒಮ್ಮೆ ನೀವು ನೆನ್ಪು ಮಾಡ್ಕೋಬೇಕು, ಅಬ್ರಾಹ್ಮನಿಗಿದ್ದಂತ ನಂಬಿಕೆ ಎಂತದ್ದು ಅಂತ. 아브라함은 하나님의 약속을 믿는 믿음이었습니다. ಅಬ್ರಹಾಮನಿಗೆ ದೇವರ ವಾಗ್ದಾನದ ಮೇಲೆ ವಿಶ್ವಾಸ ಇಟ್ಟಂತಹ ವ್ಯಕ್ತಿಯಾಗಿದ್ದನು. 아브라함은 하나님의 모든 것을 믿는 믿음이었다고요. ಅಬ್ರಹಾಮನು ಬಂದು ಎಲ್ಲಾ ವಿಷಯಗಳಲ್ಲಿಯೂ ದೇವರ ಮೇಲೆ ನಂಬಿಕೆ ಇಟ್ಟು ಆತನ ಮುಂದೆ ಸಾಗಿದ್ದಂತಹ ವ್ಯಕ್ತಿ. 그 믿음은 실제로 믿는 믿음이었어요. ಆ ನಂಬಿಕೆ ಎಂತದ್ದು ಅಂತಂದ್ರೆ ಸಂಪೂರ್ಣವಾಗಿ ವಿಶ್ವಾಸಿಸಿದ್ದನು. 아브라함이 하나님의 약속을 믿는 믿음을 가졌는데, ಅಬ್ರಹಾಮನು ನಂಬಿಕೆಯ ಮೂಲಕವಾಗಿ ಎಲ್ಲಾ ಕಾರ್ಯಗಳನ್ನ ಮಾಡಲಿಕ್ಕೂ ಕೂಡ ಸಿದ್ಧವಾಗಿದ್ದಂತಹ ನಂಬಿಕೆ. 그 약속은 예를 들어서 무엇을 말합니까? ವಾಗ್ದಾನಗಳನ್ನ ಕೂಡ ಪೂರೈಸುವಂತ ದೇವರ ಮೇಲೆ ವಿಶ್ವಾಸವಿಟ್ಟಿದ್ದನು. 내가 너를 어렵다 여기고 ನಾನು ಈ ಸಂದರ್ಭದಲ್ಲಿ ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬ ವಾಗ್ದಾನದ ಮೇಲೆ ಕೂಡ ವಿಶ್ವಾಸ ಇಟ್ಟಿದ್ದನು. 너는 많은 민족의 조상이 될 것이며 ನಿನ್ನನ್ನು ಅನೇಕ ಜನರಿಗೆ ಮೂಲ ಪಿತೃವಾಗಿ ಮಾರ್ಪಡಿಸುತ್ತೇನೆ ಎಂಬುವಂತ ವಾಗ್ದಾನದ ಮೇಲೆ ಕೂಡ ವಿಶ್ವಾಸವಿಟ್ಟಿದ್ದನು. 이것이 하나님께서 약속하신 내용이 아닙니까? ಇದು ದೇವರು ಕೊಟ್ಟಂತ ಒಂದು ವಾಗ್ದಾನವಲ್ವಾ? 이것은 아직 성취되지 아니하는, 이루어지지 아니하는, 앞으로 이루어질 것에 대한 약속이었습니다. ಒಂದು ವೇಳೆ ಇದು ಆ ಸಂದರ್ಭದಲ್ಲಿ ನೆರವೇರದೇ ಇದ್ದಿರಬಹುದು, ನೆರವೇರದೇ ಇದ್ದರೂ ಕೂಡ ನೆರವೇರುತ್ತದೆ ಎಂಬುದಾಗಿ ವಿಶ್ವಾಸ ಇಟ್ಟಿದ್ದನು. 다시 말하면은 하나님께서 내가 이렇게 이루어줄 것이다 라고 약속하시는 것입니다. ಖಂಡಿತವಾಗಿಯೂ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುವಂತ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಮುಂದೆ ಸಾಗುತ್ತಿದ್ದಂತ ವ್ಯಕ್ತಿ. 앞으로 이루어질 것에 대한 약속이라는 말씀입니다. ಬರೋ ದಿನಗಳಲ್ಲಿ ಈ ವಾಗ್ದಾನವು ನೆರವೇರುತ್ತದೆ ಎಂಬುದಾಗಿ ಒಳ್ಳೆ ವಿಶ್ವಾಸವನ್ನ ಹೊಂದಿದಂತ ವ್ಯಕ್ತಿ. 아브라함은 이 약속을 믿었다는 거죠. ಅಬ್ರಹಾಮನು ಎಲ್ಲ ವಾಗ್ದಾನಗಳನ್ನ ನಂಬಿದ್ದನು. 하나님은 아브라함의 이 믿음을 보시고 의롭다고 여기셨다는 겁니다. ದೇವರು ಅಬ್ರಾಹ್ಮನಲ್ಲಿದ್ದಂತ ಈ ನಂಬಿಕೆಯನ್ನ ನೋಡಿ ಆತನ ಅನೇಕ ಜನಾಂಗಗಳ ಮಧ್ಯದಲ್ಲಿ ಮೂಲ ಪಿತೃವಾಗಿ ಆರಿಸಿಕೊಂಡನು. 아브라함의 확실한 이 약속, ಅಬ್ರಾಹ್ಮನಿಗೆ ಕೊಡಲ್ಪಟ್ಟಿರುವಂತ ಈ ಒಂದು ವಾಗ್ದಾನವು 하나님의 말씀에 다 순종하는 이 믿음, ಹಾಗೆ ಈ ಎಲ್ಲ ಮಾತುಗಳ ಮೇಲೆ ವಿಶ್ವಾಸ ಬರುವಂತೆ ಎಷ್ಟು ಶ್ರೇಷ್ಠವಾಗಿ ಆತನು ನಂಬಿದ್ದನು. 하나님은 아브라함의 이 믿음을 보시고 그를 의롭다고 여기신 것입니다. ವಾಗ್ದಾನದ ಮೇಲೆ ನಂಬಿಕೆ ಇಟ್ಟಂತ ಅಬ್ರಹಾಮನನ್ನ ದೇವರು ಗಮನಿಸಿದನು. 이것은
우리 믿음의 본보기입니다. 이그젠플입니다. 모형입니다. ನಮ್ಮ ಜೀವಿತಕ್ಕೆ ನಮಗೆ ಇದು ಒಂದು ಮಾದರಿ ಎಕ್ಸಾಂಪಲ್ ಆಗಿದೆ. 우리의 믿음도 이렇게 되기를 하나님께서는 원하시는 거예요. ದೇವರು ಇದನ್ನ ಹೇಳೋದ್ರ ಮೂಲಕ ನಮ್ಮಲ್ಲಿಯೂ ಕೂಡ ಇಂಥ ನಂಬಿಕೆ ಬರಬೇಕು ಎಂಬುದಾಗಿ ಎದುರು ನೋಡ್ತಾ ಇದ್ದಾರೆ. ಆಮೇನ್. 아브라함이 믿음의 사람의 조상이지 않습니까? ಯಾಕಂದ್ರೆ ನಂಬಿಕೆಗೆ ಮೂಲ ಪಿತೃವಾಗಿ ಅಬ್ರಾಮನ್ ಇದಾನಲ್ವಾ. 그러므로 믿음의 조상인 아브라함의 믿음을 본받는 것이 우리 믿음의 목표라는 것입니다. ಹಾಗಾಗಿ ಮೂಲ ಪಿತೃವಾಗಿ ನಂಬಿಕೆಯ ಮೂಲಕವಾಗಿ ಆರಿಸಲ್ಪಟ್ಟಂತ ಆ ನಂಬಿಕೆಯ ವಿಶ್ವಾಸವನ್ನ ನಾವು ಕೂಡ ನೆನಪು ಮಾಡಿಕೋಬೇಕಾಗಿದೆ. 그렇지만 우리가 아브라함과 같은 믿음을 가져야 의롭다함을 얻고 구원을 받는 것입니까? ಖಂಡಿತವಾಗಿಯೂ ಇಂಥ ವಿಶ್ವಾಸವು ನಮ್ಮಲ್ಲಿರುವುದಾದ್ರೆ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವೋ? 그것이 아니라는 것을 설명하고 싶은 겁니다. ಒಂದು ವೇಳೆ ವಿಶ್ವಾಸವಿಲ್ಲದಿದ್ರೆ ನಮಗೆ ರಕ್ಷಣೆ ಇಲ್ಲ. 왜 아브라함과 같은 위대한 믿음, 큰 믿음이 아니라도 우리는 구원을 받을 수 있느냐? ಹಾಗಾಗಿ ನಾವು ಎಂತಹ ವಿಶ್ವಾಸವನ್ನ ಎಂತಹ ನಂಬಿಕೆಯನ್ನು ನಾವು ಹಿಡಿದಿಟ್ಟುಕೊಳ್ಳಬೇಕಾಗಿದೆ. 그것은 아브라함은 이루어질 것에 대한 약속에 대한 믿음이고 ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನವನ್ನ ನೆರವೇರಿಸಿದಂತಹ ದೇವರು. 우리는 이루어진 약속을 믿는 것입니다. ನಾವು ಕೂಡ ನೆರವೇರುವಂತಹ ಆತನ ಎಲ್ಲ ವಾಗ್ದಾನಗಳ ಮೇಲೆ ನಂಬಿಕೆ ಇಡಬೇಕಾಗಿದೆ. 이미 이루어진 약속을 우리는 믿는다는 것입니다. ನೆರವೇರುವಂತ ಎಲ್ಲ ವಾಗ್ದಾನಗಳನ್ನ ನೆನಪು ಮಾಡ್ಕೋಬೇಕಾಗಿದೆ. 아브라함은 이루어지지 않은 것을 하나님의 약속이기 때문에 믿은 것이고 ಹಾಗಾಗಿ ನೆರವೇರಿದಂತ ಎಲ್ಲ ಅಬ್ರಾಹ್ಮನ್ ನಂಬಿದ ಹಾಗೆ ನಮ್ಮಲ್ಲಿಯೂ ಕೂಡ ಒಂದು ವಿಶ್ವಾಸವನ್ನ ನಾವು ದೃಢಪಡಿಸಿಕೊಳ್ಳಬೇಕು. 그래서 하나님은 아브라함의 믿음을 보시고 그를 의롭다고 하셨어요. ದೇವರು ಅಬ್ರಾಹ್ಮನ ನಂಬಿಕೆಯನ್ನು ನೋಡಿದ ಹಾಗೆ ಇವತ್ತು ನಿನ್ನ ನಂಬಿಕೆಯನ್ನು ಕೂಡ ನೋಡಲಿದ್ದಾರೆ. 그러나 예수 그리스도께서 약속을 다 성취하셨습니다. ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನ ಇಟ್ಟು ನಾವು ಮುಂದೆ ಸಾಗುವಂತ ಸಂದರ್ಭದಲ್ಲಿ ಆ ವಿಶ್ವಾಸ ಗುರುತಿಸಲ್ಪಡುತ್ತದೆ. 예수 그리스도께서 이 땅에 오셔서 약속을 다 이루셨다고요. ವಾಗ್ದಾನಗಳನ್ನೆಲ್ಲ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ತಾನು ಮಾಡಿದಂತ ಎಲ್ಲ ವಾಗ್ದಾನಗಳನ್ನ ನೆರವೇರಿಸಿದನು. ಆಮೇಲೆ 그러므로 우리가 믿는 믿음은 예수 그리스도께서 이미 이루어진 것을 믿는 것입니다. ಇವತ್ತು ನಮಗೆ 이ರುವಂತಹ ಈ ಎಲ್ಲ ಕಾರ್ಯಗಳು ಕೂಡ ನಮಗೋಸ್ಕರವಾಗಿ ತಾನು ವಾಗ್ದಾನ ಮಾಡಿದ ಎಲ್ಲವನ್ನ ನೆರವೇರಿಸಿದ್ದಾರೆ. 예수 그리스도가 바로 하나님의 약속을 이루신 분입니다. ಇನ್ನ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನು ತಂದೆಯಾದ ದೇವರ ಮಗನಾಗಿದ್ದರೂ ಕೂಡ ವಾಗ್ದಾನಗಳನ್ನ ನೆರವೇರಿಸುವ ಆತನು ಅಥವಾ ವಾಗ್ದಾನಗಳನ್ನ ನೆರವೇರಿಸಲಿಕ್ಕೆ ಬಂದ ಆತನು. ಆಮೇಲೆ 우리는 예수 그리스도가 이루신 약속을 믿는 믿음입니다. ನಮ್ಮಲ್ಲಿ ಎಂತ ನಂಬಿಕೆ ಇರಬೇಕು ಅಂದ್ರೆ ತಂದೆಯಾದ ದೇವರ ಮಗನಾಗಿರುವಂತ ಯೇಸು ಕ್ರಿಸ್ತನು ಎಲ್ಲ ವಾಗ್ದಾನಗಳನ್ನ ನೆರವೇರಿಸುವ ಆತನು ಎಂಬುದಾಗಿ ನಂಬಬೇಕು. 그래서 우리는 예수 그리스도를 믿는 믿음으로 의롭다함을 얻는 것입니다. ಹಾಗಾಗಿ ನಾವು ಆ ನಂಬಿಕೆ ಆ ವಿಶ್ವಾಸದ ಮೂಲಕವಾಗಿ ನಾವು ಕೂಡ ನೀತಿವಂತರಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವು ನಂಬಬೇಕಾಗಿದೆ. 아브라함과 같은 위대한 큰 믿음이 아니다 하더라도 ಒಂದು ವೇಳೆ ಅಬ್ರಾಹ್ಮನಿಗಿದ್ದಂತ ನಂಬಿಕೆ ನಮ್ಮಲ್ಲಿ ಇಲ್ಲದೇ ಇದ್ರು ಕೂಡ 우리는 예수 그리스도를 믿는 믿음으로 의롭다함을 얻는 것입니다. ಖಂಡಿತವಾಗಿಯೂ ನಾವು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವಿಡುವುದಾದರೆ ಆ ಒಂದು ರಕ್ಷಣೆ ನಮಗೆ ಖಂಡಿತವಾಗಿಯೂ ಉಂಟು. 그러면 어떤 방법으로 의롭다함을 얻습니까? ಹಾಗಾದ್ರೆ ಹೇಗೆ ನಾವು ಕೂಡ ಈ ಒಂದು ನಂಬಿಕೆಯನ್ನ ಬೆಳೆಸಿಕೊಳ್ಳಬೇಕು? 예수 그리스도를 믿는다는 믿음의 고백으로 의롭다함을 얻는 것입니다. ಹಾಗಾದ್ರೆ ನಾವು ಕೂಡ ನಮ್ಮ ಬಾಯಿಂದ ಅರಿಕೆ ಮಾಡುವುದರ ಮೂಲಕವಾಗಿ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ತನ್ನನ್ನು ಅರ್ಪಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಂಬುವುದು ಮುಖ್ಯ. 하나님은 우리의 믿음이 큰지 작은지를 보시고 어렵다함을 얻게 하시는 것이 아니고 ತಂದೆಯಾದ ದೇವರು
ನಿನ್ನ ನಂಬಿಕೆ ಚಿಕ್ಕದಾಗಿದೆಯಾ ನಿನ್ನ ನಂಬಿಕೆ ದೊಡ್ಡದಾಗಿದೆ ಎಂಬುದಾಗಿ ನೋಡೋದಿಲ್ಲ ಅವರು. 너는 큰 믿음을 가졌으니까 내가 어렵다 함을 생각하겠어, 인정하겠어, 이렇게 하는 것이 아니라는 것입니다. ನಿನ್ನ ನಂಬಿಕೆ ಜಾಸ್ತಿ ಇದೆ ನಾನು ನಿನಗೆ ರಕ್ಷಣೆ ಕೊಡ್ತೇನೆ ಅನ್ನುವಂಥದ್ದು ಕೂಡ ಅಲ್ಲ. 너는 믿음이 아직 작으니까 너를 어렵다고 말할 수 없어 라고 말하는 것이 아니라는 것입니다. ನಿನ್ನ ನಂಬಿಕೆ ಇನ್ನೂ ಚಿಕ್ಕದಾಗಿದೆ ಎಂಬುದಾಗಿ ಹೇಳಿ ನಿನ್ನ ನಂಬಿಕೆ ಕಡಿಮೆ ಇದೆ ನಿನಗೆ ರಕ್ಷಣೆ ಇಲ್ಲ ಎಂಬುದಾಗಿ ಕೂಡ ಹೇಳಲಿಕ್ಕಾಗೋದಿಲ್ಲ. 믿음을 보시고 어렵다 하신 것이 아니고 우리의 마음의 고백을 통해서 어렵다고 인정하신 것입니다. ಇಲ್ಲಿ ವಿಶೇಷವಾಗಿ ನಮಗೆ ಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ನಾವು ನಮ್ಮ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೋಸ್ಕರವಾಗಿ ನಮ್ಮಲ್ಲಿ ವಿಶ್ವಾಸವನ್ನ ಬೆಳೆಸಿಕೊಳ್ಳಬೇಕಾಗಿದೆ. 로마서 10장 10절에 이런 말씀이 있죠. ರೋಮ 10:10ರಲ್ಲಿ ನಾವು ಈ ರೀತಿಯಲ್ಲಿ ನೋಡ್ತೇವೆ. 사람이 마음으로 믿에 의에 이르고 입술로 시인하여 구원을 얻느니라고 말씀하고 있죠. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. 로마서 10장 10절을 읽어보겠습니다. Romans chapter 10 verse 10 ಓದ್ತೀನಿ. 사람이 마음으로 믿어 의에 이르고 입으로 시인하여 구원에 이르느니라. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆಮೆನ್. With your heart, with your mouth. ನಿಮ್ಮ ಬಾಯಿಂದ ಅರಿಕೆ ಮಾಡುವುದರ ಮೂಲಕವಾಗಿ that you confess your faith and you will be saved. ನಿನ್ನ ಹೃದಯದಿಂದ ನಂಬುವುದರ ಮೂಲಕವಾಗಿ ಮತ್ತೆ ನೀನು ಬಾಯಿಂದ ಅರಿಕೆ ಮಾಡುವುದರ ಮೂಲಕವಾಗಿ ನಿನಗೆ ರಕ್ಷಣೆ ಉಂಟಾಗುತ್ತದೆ. 이것은 예수 그리스도께서 하나님의 약속을 이루셨기 때문에 가능한 것입니다. ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ನಮಗೆ ಮಾಡಿರುವಂತಹ ಎಲ್ಲ ವಾಗ್ದಾನಗಳನ್ನು ಕೂಡ ನೆರವೇರುವಂತದ್ದನ್ನು ನಾವು ನೋಡುತ್ತೇವೆ. 아브라함과 같은 큰 믿음이 아니라도 우리는 구원을 받는다고요. ಅಬ್ರಹಾಮನಿಗೆ ಒಂದು ವೇಳೆ ಇದ್ದಂತ ಅಷ್ಟು ನಂಬಿಕೆ ನಮ್ಮಲ್ಲಿ ಇಲ್ಲದೇ ಇದ್ರೂ ಕೂಡ ಖಂಡಿತವಾಗಿ ನಾವು ಕೂಡ ರಕ್ಷಣೆ ಹೊಂದಲಿಕ್ಕೆ ನಮಗೆ ಬೇಕಾಗಿರುವಂತಹ ವಿಶ್ವಾಸವನ್ನ ಕರ್ತನು ಕೊಟ್ಟಿದ್ದಾರೆ. 무엇을 함으로써 구원을 받는 겁니까? ಹಾಗಾದ್ರೆ ನಾವು ನಂಬಲಿಕ್ಕೆ ಅಥವಾ ನಾವು ರಕ್ಷಣೆ ಹೊಂದಲಿಕ್ಕೆ ನಾವೇನ್ ಮಾಡಬೇಕಾಗಿದೆ? 지금 당장 행동할 수 있는 그 믿음이 아니더라도 ನಾವು ನಮ್ಮ ಪುಣ್ಯ ಕ್ರಿಯೆಗಳ ಮೂಲಕವಾಗಿ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. 마음으로 믿어 의에 이르고 입술로 시인하여 구원에 이른다는 것입니다. ಹೃದಯದಿಂದ ನಂಬಬೇಕು ಬಾಯಿಂದ ಅರಿಕೆ ಮಾಡಬೇಕು ಅಂತವರಿಗೆ ರಕ್ಷಣೆ ಎಂಬುದಾಗಿ ವಾಕ್ಯವು ತಿಳಿಸ್ತಾ ಇದೆ. 그런데 언제까지나 이런 믿음으로 그냥 내버려 둬서는 안 되지 않습니까? ಎಲ್ಲಿ ತನಕ ನಾವು ಈ ವಿಶ್ವಾಸದಲ್ಲಿ ಮುಂದೆ ಸಾಕ್ತೀವಿ? 아브라함이 믿은 그 믿음과 같이 큰 믿음을 만들어야 되지 않습니까? ಅಬ್ರಹಾಮನಿಗಿದ್ದಂತಹ ಒಂದು ದೊಡ್ಡ ವಿಶ್ವಾಸವನ್ನ ನಾವು ನೆನಪು ಮಾಡ್ಕೋಬೇಕಲ್ವಾ? 어렵담을 얻고 구원을 받았지만 ಒಂದು ವೇಳೆ ನಾವು ನೀತಿವಂತರಾಗಿ ಮಾರ್ಪಟ್ಟು ನಾವು ರಕ್ಷಣೆ ಹೊಂದುವಂತ ಮಾರ್ಗದಲ್ಲಿ ಇದ್ದಾಗಿಯೂ ಕೂಡ 우리의 믿음의 조상인 아브라함의 믿음과 같이 우리도 믿음이 커져야 된다는 것입니다. ನಾವು ಕೂಡ ನಮ್ಮ ವಿಶ್ವಾಸವನ್ನ ನಮ್ಮ ನಂಬಿಕೆಯನ್ನ ವೃದ್ಧಿಗೊಳಿಸಿಕೊಳ್ಳಬೇಕು ಬಲಪಡಿಸಿಕೊಳ್ಳಬೇಕಾಗಿದೆ. 이것을 위해서 하나님께서는 성령을 보내주신 것입니다. ಈ ರೀತಿಯಲ್ಲಿ ನಮ್ಮನ್ನ ನಡೆಸಲಿಕ್ಕೋಸ್ಕರವಾಗಿ ಪರಿಶುದ್ಧಾತ್ಮ ದೇವರನ್ನ ನಮಗೆ ಸಹಾಯಕವಾಗಿ ಇಟ್ಟಿದ್ದಾರೆ. 우리 안에 들어오신 성령께서 우리를 가르쳐 주시고 ಹಾಗೆಯೇ ನಮಗೆ ಕಲಿಸಿಕೊಡ್ಲಿಕ್ಕೋಸ್ಕರವಾಗಿ ಪರಿಶುದ್ಧಾತ್ಮ ದೇವರನ್ನ ನಮಗೆ ಸಹಾಯಕವಾಗಿ ಇಟ್ಟಿದ್ದಾರೆ. 우리를 인도해 주시고 ನಮ್ಮನ್ನ ಮುನ್ನಡೆಸುತ್ತಾ ಇದ್ದಾರೆ. 우리의 믿음을 키워 주시고 ನಮ್ಮ ನಂಬಿಕೆಯನ್ನ ಕೂಡ ಆತನು ವೃದ್ಧಿಗೊಳಿಸುತ್ತಿದ್ದಾರೆ. 우리의 믿음을 끝까지 지키게 해주시고 ನಮ್ಮ ನಂಬಿಕೆಯನ್ನ ಸಂಪೂರ್ಣವಾಗಿ ಮುನ್ನಡೆಸುತ್ತಾ ಇದ್ದಾರೆ. 우리가 구원받은 자, 믿음을 가진 자, ನಾವು ರಕ್ಷಣೆ ಹೊಂದಲಿಕ್ಕೋಸ್ಕರವಾಗಿ ನಮ್ಮ ನಂಬಿಕೆಯನ್ನ ಕೂಡ ದೃಢಪಡಿಸುತ್ತಾ 그런 사람으로서 살게 만들어 주시는 분이 성령이시라는 겁니다. ಈ ರೀತಿಯಲ್ಲಿ ವಾಕ್ಯದಲ್ಲಿ ನಡೆಯಲಿಕ್ಕೆ ನಂಬಿಕೆಯಲ್ಲಿ ಬಲಪಡಿಸಲಿಕ್ಕೋಸ್ಕರವಾಗಿ ನಮ್ಮ ಸಹಾಯಕನಾಗಿ ಪರಿಶುದ್ಧಾತ್ಮ ದೇವರನ್ನ ಇಟ್ಟಿದ್ದಾರೆ. ಆಮೆನ್. 성령을 우리 안에 보내주시고
우리의 믿음을 아브라함과 같은 그런 믿음으로 만들어 주시는 것입니다. ಪರಿಶುದ್ಧಾತ್ಮ ದೇವರು ತಾನೇ ನಮಗೆ ಬೇಕಾಗಿರುವಂತಹ ನಂಬಿಕೆ ವಿಶ್ವಾಸದಲ್ಲಿ ಬಲಪಡಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. 믿음을 온전케 온전하게 해주시는 분이 성령이십니다. ನಮ್ಮಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿಯೇ ನಾವು ಇಷ್ಟರ ಮಟ್ಟಿಗೆ ನಂಬಿಕೆಯಲ್ಲಿ ಇದ್ದೀವಿ, ಸೋತು ಹೋಗದೇ ಇದ್ದೀವಿ, ಧೈರ್ಯದಿಂದ ಇದ್ದೀವಿ ಅಂದ್ರೆ ಪರಿಶುದ್ಧಾತ್ಮನೇ ಮೂಲ ಕಾರಣ. ಆಮೆನ್. 따라서 아브라함과 같은 큰 믿음이 아니더라도 ಒಂದು ವೇಳೆ ನಮ್ಮಲ್ಲಿ ಅಬ್ರಹಾಮನಿಗಿದ್ದಂತ ಅಂತಹ ವಿಶ್ವಾಸ ಇಲ್ಲದೆ ಇದ್ರೂ ಕೂಡ 우리는 하나님의 약속을 성취하신 예수 그리스도를 믿는 믿음으로 구원을 받는다는 것입니다. ಹಾಗಾಗಿ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿಯೇ ನಾವು ನೀತಿವಂತರಾಗಲಿಕ್ಕೆ, ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕಾಗಿದೆ. 예수 그리스도를 나의 주, 나의 하나님으로 믿고 고백하면 구원을 받는다는 것입니다. ಯೇಸು ಕ್ರಿಸ್ತನು ನನ್ನ ರಕ್ಷಕನು ಎಂಬುದಾಗಿ ವಿಶ್ವಾಸ ಇಡುವಂಥದ್ದು, ನಂಬುವಂಥದ್ದು ಎಷ್ಟೋ ಮುಖ್ಯವಾಗಿದೆ. 이것이 하나님으로부터 의롭게 된다는 믿음입니다. ಇದು ದೇವರ ಮೇಲೆ ಇರಬೇಕಾಗಿರುವಂತಹ ಒಂದು ವಿಶ್ವಾಸ, ಒಂದು ನಂಬಿಕೆಯಾಗಿದೆ. 아브라함의 믿음은 우리의 믿음의 본보기이며 우리가 가져야 될 믿음입니다. ಅಬ್ರಹಾಮನ ನಂಬಿಕೆಯನ್ನ, ನಮ್ಮ ನಂಬಿಕೆಯನ್ನ ತಾಳೆ ನೋಡುವುದಾದ್ರೆ ಅಂತಹ ನಂಬಿಕೆಯಲ್ಲಿ ನಾವು ಕಾಣುವುದು ಕಷ್ಟ. ಬಟ್ ನಾವು ನಂಬಿಕೆಯನ್ನ ವೃದ್ಧಿಗೊಳಿಸಿಕೊಳ್ಳಬೇಕು. 아브라함은 그런 믿음으로 하나님으로부터 의롭다고 여김을 받았어요. ಅಬ್ರಹಾಮನಲ್ಲಿ ಇದ್ದಂತ ನಂಬಿಕೆಯ ಮೂಲಕವಾಗಿ ದೇವರೇನೆ ಆತನನ್ನ ನೀತಿವಂತನು ನೀನೆಂಬುದಾಗಿ ಆ ನಂಬಿಕೆಯ ಮೂಲಕವಾಗಿ ಆತನಿಗೆ ವಾಗ್ದಾನವನ್ನ ಮಾಡುವಂತದ್ದನ್ನು ಕೂಡ ನೋಡ್ತೇವೆ. 그러나 우리는 아브라함과 같은 큰 믿음이 아니다 하더라도 예수 그리스도를 믿고 고백하는 믿음으로 구원을 받는다는 것입니다. ಹಾಗಾಗಿ ಇವತ್ತು ಕೂಡ ನಾವು ಅಬ್ರಹಾಮನಲ್ಲಿ ಇದ್ದಂತ ಅಷ್ಟು ನಂಬಿಕೆ ಇಲ್ಲದೆ ಇದ್ರೂ ಕೂಡ ನಾವು ವಿಶ್ವಾಸಿಸಬೇಕು, ನಾವು ನಂಬಬೇಕು. ದೇವರು ನೀವು ನಮ್ಮ ನಂಬಿಕೆಯನ್ನ ಬಲಪಡಿಸಬೇಕು ಎಂಬುದಾಗಿ ನಾವು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಬೇಕು. 자, 로마서 4장 23절에서 25절까지 다시 읽어봅니다. ನಾವು ಮತ್ತೊಂದು ಆವೃತ್ತಿ ಈ ಒಂದು ರೋಮಾಪುರದವರಿಗೆ 4ನೇ ಅಧ್ಯಾಯ ಈ ಕೆಲವು ವಚನಗಳನ್ನ ನಾವು ಓದ್ಕೊಳ್ಳೋಣ. 로마서 4장 23절에서 25절. Romans chapter 4 verse 23 to 25. 그에게 의로 여겨졌다 기록된 것은 아브라함만 위한 것이 아니요 의로 여기심을 받을 우리도 위함이니 곧 예수 우리 주를 죽은 자 가운데서 살리신 이를 믿는 자니라. 예수는 우리가 범죄한 것 때문에 내줌이 되고 또한 우리를 의롭다 하시기 위하여 살아나셨느니라. ಆಮೆನ್. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿಯಿಂದ ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವಾಗಿಯೂ ಬರೆದಿರುವುದು. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನ ನಂಬುವ ನಮಗೂ ನೀತಿಯಿಂದ ಎಣಿಸಲ್ಪಡುವುದು. ದೇವರು ಆತನ ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. 로마서 3장 23절에서 28절까지 읽어봅니다. ಮತ್ತೊಂದು ಆವೃತ್ತಿ ರೋಮಪುರದವರಿಗೆ ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯ ಇನ್ನು ಕೆಲವು ವಚನಗಳನ್ನು ಓದ್ಕೊಳ್ಳೋಣ. 우선 로마서 3장 23절에서 24절까지 23ರಿಂದ 24. 모든 사람이 죄를 범하였음에 하나님의 영광에 이르지 못하더니 그리스도 예수 안에 있는 속량으로 말미암아 하나님의 은혜로 값없이 의롭다 하심을 얻은 자 되었느니라. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವಾಗಿ ಬರೆದಿರುವುದು. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನ ನಂಬುವ ನಮಗೂ ನಂಬಿಕೆ ನೀತಿಯೆಂದು ಎಣಿಸಲ್ಪಡುವುದು. 예수 그리스도의 대속적인 죽음으로 우리가 믿음으로 의롭다함을 얻게 됐다는 것입니다. ಅಲ್ಲಿ ನಾವು ನೋಡ್ತೇವೆ, ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನ ಯೇಸು ಕ್ರಿಸ್ತನ ಅರ್ಪಿಸಿರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. 그것이 예수 그리스도께서 약속을 이루신 것입니다. ಯೇಸು ಕ್ರಿಸ್ತನ ಮೂಲಕವಾಗಿ ತನ್ನ ವಾಗ್ದಾನಗಳನ್ನ ನೆರವೇರಿಸಿದ್ದಾರೆ ಅಥವಾ ಪೂರೈಸಿದ್ದಾರೆ.
그래서 예수님이 십자가에서 마지막 하신 말씀이 다 이뤘다고 말씀하신 것입니다. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಕೂಡ ಹೇಳ್ತಾರೆ, ನನಗೆ ಕೊಡಲ್ಪಟ್ಟಂತ ಎಲ್ಲ ಜವಾಬ್ದಾರಿ ಎಲ್ಲ ತೀರಿಸಿದ್ದೇನೆ, ಎಲ್ಲ ನೆರವೇರಿಸಿದ್ದೇನೆ ಎಂಬುದಾಗಿ. 십자가에서 죽으시기 바로 전에 하신 말씀이 다 이뤘다고 말씀하신 것입니다. ಶಿಲುಬೆಯಲ್ಲಿ ಸಾಯುವಂತ ಸಂದರ್ಭದಲ್ಲಿ, ಶಿಲುಬೆ ಮೇಲೆ ಇದ್ದಂತ ಸಂದರ್ಭದಲ್ಲಿ ಆತನು ಹೇಳ್ತಾ ಇದ್ದಾನೆ, ನನಗೆ ಒಪ್ಪಿಸಲ್ಪಟ್ಟಿರುವಂತ ಎಲ್ಲ ಜವಾಬ್ದಾರಿನ ನಾನು ಪೂರೈಸಿದ್ದೇನೆ. 예수 그리스도 안에 있는 속량으로 말미암아 우리가 의롭다 하심을 얻은 것입니다. ಪರಿಶುದ್ಧಾತ್ಮನು ತಾನು ಯೇಸು ಕ್ರಿಸ್ತನ ಮೂಲಕವಾಗಿ ಯೇಸು ಕ್ರಿಸ್ತನು ಮಾಡಿದಂತ ಎಲ್ಲ ಅಂಶಗಳನ್ನ ಪರಿಶುದ್ಧಾತ್ಮನು ನಮಗೆ ನೆನಪು ಮಾಡುವಂತವರಾಗಿದ್ದಾರೆ. 그것을 믿음으로 의롭다함을 얻은 것입니다. ನಂಬಿಕೆಯಿಂದಲೇ ನಾವು ನೀತಿವಂತರಿಂದಾಗಿ ಎಣಿಸಲ್ಪಡ್ಲಿಕ್ಕೆ, ಆರಿಸಲ್ಪಡ್ಲಿಕ್ಕೆ ಸಾಧ್ಯ. 이것은 정말 하나님의 은혜입니다. by grace, by God's grace입니다. ಇಟ್ಸ್ ರಿಯಲ್, ನಿಜವಾಗಲೂ ಇದು ದೇವರ ಒಂದು ಕೃಪೆಯಾಗಿದೆ. ಆಮೇನ್. 자, 거기에 25절, 26절을 읽어봅니다. 25 ನಾವು ನೋಡುವಂತ ಸಂದರ್ಭದಲ್ಲಿ, 로마서 3장 25절, 26절. ರೋಮಪುರದವರಿಗೆ 3ನೇ ಅಧ್ಯಾಯ 25, 26. 이 예수를 하나님이 그의 피로서 믿음으로 말미암는 화목제물로 세우셨으니 이는 하나님께서 길이 참으시는 중에 전에 지은 죄를 간과하심으로 자기의 의로우심을 나타내려 하심이니 곧 이때에 자기의 의로우심을 나타내사 자기도 의로우시며 또한 예수 믿는 자를 의롭다 하려 하심이라. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ, 25ರಿಂದ ನಾವು ನೋಡುವಾಗ, ಕೃಪಾ ವರದಾನವಾಗಬೇಕೆಂದು ದೇವರು ಈತನನ್ನ ಮುಂದಿಟ್ಟನು. ದೇವರು ಇಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. 예수님은 자기의 몸을 우리의 죄를 위한 대속제물로 하나님께 바쳤습니다. ಯೇಸು ಸ್ವಾಮಿಯು ತನ್ನ ಜೀವಿತವನ್ನ, ತನ್ನ ಪ್ರಾಣವನ್ನ, ತನ್ನ ರಕ್ತವನ್ನು ಕರ್ತನಿಗೆ ಯಜ್ಞವಾಗಿ, ದೇವರಿಗೆ, ತಂದೆಯಾದ ದೇವರಿಗೆ ಯಜ್ಞವಾಗಿ ಅರ್ಪಿಸಿದ್ದಾರೆ. 하나님은 예수님의 몸을 대속제물로 받으셨어요. ತನ್ನ ದೇಹವನ್ನ ಯಜ್ಞವಾಗಿ ಅರ್ಪಿಸಿರುವಂತದ್ದನ್ನ ತಂದೆಯಾದ ದೇವರು ಸ್ವೀಕರಿಸಿದ್ದಾರೆ. 그래서 예수 그리스도를 믿는 자를 하나님께서 화목하게 해주신 것입니다. ಹಾಗಾಗಿ ಯಾರೆಲ್ಲ ಯೇಸು ಸ್ವಾಮಿಯನ್ನ ನಂಬುತ್ತಾರೋ ಅಂತವರೆಲ್ಲರನ್ನು ಕೂಡ ತಂದೆಯಾದ ದೇವರು ಸ್ವೀಕರಿಸುವಂತವರಾಗಿದ್ದಾರೆ. 그것을 의로 여겨주셨다는 말과 같은 말입니다. ಇಲ್ಲಿ ನೀತಿವಂತರಾಗಿ ಮಾರ್ಪಡಿಸಲಿಕ್ಕೋಸ್ಕರವಾಗಿ ತಿಳಿಸಲ್ಪಟ್ಟಿರುವಂತಹ ಈ ವಚನವನ್ನ ವಿಶ್ವಾಸಿಸಬೇಕು. 의로 여겨주셨다는 말은 하나님과 관계가 좋아졌다는 말입니다. ನೋಡಿ, ಇಲ್ಲಿ ನೀತಿವಂತರಾಗಿ ಮಾರ್ಪಡಿಸುವಂತ ಒಂದು ವಿಷಯ ದೇವರು ಉಚಿತಾರ್ಥವಾದ ಒಂದು ವರ ಎಂಬುದಾಗಿ ನೋಡ್ತೇವೆ. 하나님과 관계가 좋아지기 위해서는 죄가 없어야 되는 것입니다. ನೋಡಿ, ದೇವರೊಟ್ಟಿಗೆ ನಾವು ಐಕ್ಯತೆಯನ್ನು ಬೆಳೆಸಬೇಕು, ಸಂಬಂಧ ಇರಬೇಕು ಅಂತಂದ್ರೆ ಪಾಪವು ನಮ್ಮಲ್ಲಿ ಇರಬಾರದು. 그러므로 예수 그리스도를 통해서 우리는 하나님으로부터 죄를 용서받고 하나님께서 죄를 죄인으로 인정하지 않으시고 ಹಾಗಾಗಿ ನಮ್ಮಲ್ಲಿ ವಿಶ್ವಾಸ ಅನ್ನುವಂಥದ್ದು, ನಮ್ಮಲ್ಲಿ ನಂಬಿಕೆ ಅನ್ನುವಂಥದ್ದು ನಾವು ದೃಢವಾಗಿ ಬೆಳೆಯಲಿಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನ ಸಹಾಯ ಬಯಸಬೇಕು. 우리를 의롭다고 인정해 주시고 ನಮ್ಮನ್ನ ನೀತಿವಂತರಾಗಿ ಆತನು ಆರಿಸಿಕೊಂಡಿದ್ದಾರೆ. 하나님과 우리 사이에 원수되었던 관계가 회복된 것입니다. ನೋಡಿ, ಒಮ್ಮೆ ನಾವು ದೇವರಿಗೆ ವಿರೋಧವಾಗಿದ್ದಂತಹ ವ್ಯಕ್ತಿಗಳು. 자, 27절, 28절을 읽어봅니다. 27, 28 오ತ್ತಿ니. 그런즉 자랑할 때가 어디냐? 있을 수가 없느니라. 무슨 법으로냐? 행위로냐? 아니라 오직 믿음의 법으로니라. 그러므로 사람이 어렵다 하심을 얻는 것은 율법의 행위에 있지 않고 믿음으로 되는 줄 우리가 인정하노라. Romans chapter 3 verse 27 and 28 ನಾನು ಓದ್ತೇನೆ. ಹಾಗಾದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿ? ಅದು ಇಲ್ಲದೆ ಹೋಯಿತು. ಯಾವ ಪ್ರಮಾಣದಿಂದ ಕರ್ಮ ಮಾರ್ಗವನ್ನು ಅನುಸರಿಸುವುದರಿಂದಲೂ ಅಲ್ಲ, ವಿಶ್ವಾಸದ ಮಾರ್ಗವನ್ನು ಅನುಸರಿಸುವುದರಿಂದಲೇ. ಧರ್ಮ ಪ್ರಮಾಣದ ಸಂಬಂಧವಾದ ಕರ್ಮಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯರು ನೀತಿವಂತರೆಂದು ನಿರ್ಣಯಿಸಲ್ಪಡುವರೆಂಬುದಾಗಿ ನಿಶ್ಚಯ ಮಾಡಿಕೊಂಡಿದ್ದೇವಲ್ಲ.
행위로 의롭다함을 얻는 것이 아니라 ಇಲ್ಲಿ ನಾವು ನೋಡ್ತೇವೆ ಪುಣ್ಯ ಕ್ರಿಯೆಗಳಿಂದ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯವಿಲ್ಲ. 오직 믿음으로 의롭다함을 얻는 것이다. ನಂಬಿಕೆಯಿಂದ ಮಾತ್ರವೇ ನಾವು ನೀತಿವಂತರೆಂದಾಗಿ ಕರೆಯಲ್ಪಡಲಿಕ್ಕೆ ಸಾಧ್ಯ. 왜냐하면 예수 그리스도께서 이미 모든 것을 성취해 주셨기 때문에 ಯಾಕಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮೆಲ್ಲ ಪಾಪ ಶಾಪಗಳು ತೊಳೆಯಲ್ಪಡ್ಲಿಕ್ಕೋಸ್ಕರ ತನ್ನನ್ನ ಅರ್ಪಿಸಿಕೊಂಡಿದ್ದಾರೆ. 하나님의 모든 약속을 다 이루셨기 때문에 ಹಾಗೆಯೇ ತಾನು ತಂದೆಯಾದ ದೇವರು ನುಡಿದಿರುವಂತ ಎಲ್ಲ ವಾಗ್ದಾನಗಳನ್ನು ಕೂಡ ಪೂರೈಸಿದ್ದಾರೆ. 우리는 작은 믿음이라 하더라도 ನಮಗೆ ನಂಬಿಕೆ ಚಿಕ್ಕದಾಗಿದ್ದರೂ ಕೂಡ 예수 그리스도를 믿는 믿음으로 구원을 받고 의롭다함을 얻는 것입니다. ನಮಗೆ ಎಷ್ಟರ ಮಟ್ಟಿಗಿದೆಯೋ ಆ ನಂಬಿಕೆಯ ಮೂಲಕವಾಗಿ ಯೇಸು ಕ್ರಿಸ್ತನ ನಂಬುವುದಾದ್ರೆ ಖಂಡಿತವಾಗಿ ನಮಗೆ ರಕ್ಷಣೆಯ ಮಾರ್ಗವು ಸಿಗುತ್ತದೆ. 이것은 전적인 하나님의 은혜입니다. ಇದು ನಿಜವಾಗಲೂ ದೇವರ ಒಂದು ಕೃಪೆಯಾಗಿದೆ. 우리는 하나님께 감사를 해야 되는 것입니다. ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. 마지막으로 에베소서 2장 8절에서 9절을 읽어봅니다. ಕೊನೆಯದಾಗಿ ಎಫೆಸ 2ನೇ ಅಧ್ಯಾಯ 8-9 ನಾವು ನೋಡೋಣ. 에베소서 2장 8절에서 9절. ಎಫೆಸ 2ನೇ ಅಧ್ಯಾಯ 8 ಮತ್ತೆ 9ನೇ ವಚನ. 너희는 그 은혜에 의하여 믿음으로 말미암아 구원을 받았으니 이것은 너희에게서 난 것이 아니요 하나님의 선물이라 행위에서 난 것이 아니니. ಎಫೆಸಿಯನ್ಸ್ ಚಾಪ್ಟರ್ 2 8 and 9. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. 할렐루야. 할렐루야. 오늘은 로마서 4장을 통해서 믿음으로 의롭게 된 아브라함의 내용을 우리가 들었으며 ಇವತ್ತು ನಾವು ರೋಮಪುರದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯದ ಮೂಲಕವಾಗಿ ಅನೇಕ ಅಂಶಗಳನ್ನ ನಾವು ಕಲ್ತ್ಕೊಂಡಿದ್ದೇವೆ. 아브라함은 우리의 믿음의 조상으로서 우리 믿음의 본보기라는 것을 들었으며 ಹಾಗಾಗಿ ಅಬ್ರಾಹ್ಮನಲ್ಲಿ ಇದ್ದಂತ ವಿಶ್ವಾಸಗಳ ಕುರಿತು ನಾವು ನೋಡುವಂತ ಸಂದರ್ಭದಲ್ಲಿ 그리고 하나님이 어떤 분이라는 것을 4장을 통해서 우리가 알게 됐고 ದೇವರು ಎಂತವರು ಎಂಬುದಾಗಿ ಕೂಡ ಅನೇಕ ಅಂಶಗಳ ಕುರಿತು ನಾವು ತಿಳಿದುಕೊಂಡಿದ್ದೇವೆ. 또 아브라함과 같은 큰 믿음이 아니다 하더라도 우리는 예수 그리스도를 믿음으로 의롭게 된다는 것을 배웠습니다. ಅಬ್ರಾಹ್ಮನಲ್ಲಿದ್ದಂತಷ್ಟು ವಿಶ್ವಾಸ ನಮ್ಮಲ್ಲಿ ಇಲ್ಲದೇ ಇದ್ರೂ ಕೂಡ ಖಂಡಿತವಾಗಿ ಇರುವಂತ ನಂಬಿಕೆಯನ್ನ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ಕೇಳಬೇಕಾಗಿದೆ. 그것은 아브라함은 성취될 약속의 말씀을 믿은 것이고 ಯಾಕಂದ್ರೆ ಅಬ್ರಹಾಮನು ವಿಶ್ವಾಸಿಸಿದನು, ನಂಬಿಕೆ ಇಟ್ಟಿದ್ದನು. 또 우리는 하나님의 약속의 말씀을 성취해 주신 예수 그리스도를 믿는 것입니다. ಅದೇ ರೀತಿಯಲ್ಲಿ ವಾಗ್ದಾನಗಳನ್ನ ಮಾಡಿರುವಂತ ವಾಗ್ದಾನಗಳನ್ನು ನೆರವೇರಿಸುವಂತ ಯೇಸು ಕ್ರಿಸ್ತನ ಮೇಲೆ ಕೂಡ ನಾವು ವಿಶ್ವಾಸವನ್ನು ಇಡಬೇಕಾಗಿದೆ. 하나님은 아브라함의 믿음을 보시고 아브라함을 의롭다고 여기셨지만은 ತಂದೆಯಾದ ದೇವರು ಅಬ್ರಹಾಮನ ನಂಬಿಕೆಯನ್ನ ನೋಡಿ ಆತನನ್ನ ನೀತಿವಂತನೆಂಬುದಾಗಿ ಆರಿಸಿಕೊಂಡರಲ್ವಾ. 우리는 우리의 믿음의 고백과 입술로 시인하는 것을 하나님이 들으시고 우리를 의롭다고 여기신 것입니다. ಇವತ್ತು ದೇವರು ನಮ್ಮಿಂದ ಏನ್ ಎದುರು ನೋಡ್ತಾ ಇದ್ದಾರೆ ಅಂತಂದ್ರೆ ನಾವು ಹೃದಯದಿಂದ ನಂಬಬೇಕು, ಬಾಯಿಂದ ಅರಿಕೆ ಮಾಡಬೇಕು. ಇದೇ ದೇವರು ನಮ್ಮಿಂದ ಎದುರು ನೋಡ್ತಾ ಇರುವಂತದ್ದು. 왜냐하면 예수 그리스도께서 하나님의 모든 약속의 말씀을 성취하셨기 때문입니다. ಅಷ್ಟು ಮಾತ್ರವಲ್ಲ, ತಂದೆಯಾದ ದೇವರ ನುಡಿದಿರುವಂತ ಎಲ್ಲ ವಾಗ್ದಾನಗಳನ್ನು ಯೇಸು ಸ್ವಾಮಿ ಎಲ್ಲ ವಾಗ್ದಾನಗಳನ್ನು ನೆರವೇರಿಸಿದ್ದಾರೆ ಎಂಬುದಾಗಿ ಕೂಡ ನಾವು ವಿಶ್ವಾಸಿಸಬೇಕಾಗಿದೆ. ಆಮೆನ್. 할렐루야. 할렐루야. 자, 누가 대표로 기도해 주세요. ಕೊನೆಯದಾಗಿ ಯಾರಾದ್ರೊಬ್ರು ಪ್ರಾರ್ಥನೆ ಮೂಲಕವಾಗಿ ಮುಕ್ತಾಯ ಮಾಡಬೇಕೆಂಬುದಾಗಿ ಕೇಳ್ತಾ ಇದ್ದೀರಿ. ಸ್ತೋತ್ರಗಳ ಮಧ್ಯದಲ್ಲಿ ವಾಸ್ತವವಾಗಿ ತಂದೆಯಾದ ದೇವರೇ, ಎತ್ತಪ್ಪ ನಿಮಗೆ ಸ್ತೋತ್ರ ಮಾಡ್ತಾ ಇದೀವಿ ಕರ್ತನೆ. ರೈಚಸ್ ಲಿವ್ ಬೈ ಫೈತ್ ಎಂಬುದಾಗಿ ಕರ್ತನೆ. ಹೌದು ಸ್ವಾಮಿ, ನೀತಿವಂತನ ನಂಬಿಕೆಯಿಂದಲೇ ಬದುಕ್ತಾನೆ ಎಂಬುದಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ವಾಮಿ ನಮಗೆ ಸ್ಪಷ್ಟವಾಗಿ ತಿಳಿಸಿದಂತಹ ಸ್ವಾಮಿ ಸೇವಕರನ್ನ
ಕರ್ತನೆ ಟ್ರಾನ್ಸಾಕ್ಷನ್ ಮಾಡಿದ ಸೇವಕರನ್ನ ಮತ್ತೆ ನಮ್ಮ ಎಲ್ಲಾ ಜೀವನದಲ್ಲಿರುವಂತ ಸೇವಕರನ್ನ ಆಶೀರ್ವದಿಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. Amen. Hallelujah. Amen. Hallelujah. Praise the Lord. Praise the Lord. See you again on next Saturday. 감사합니다, 목사님. 예, ಎಲ್ಲರಿಗೆ ಪ್ರೈಸ್ ಲಾರ್ಡ್. 다음 주 토요일 날 만납시다.